ತನ್ನ ಪಲ್ಲಂಗದಾಟಕ್ಕೆ ಮಲಮಗಳು ಅಡ್ಡಿಯಾಗ್ತಾಳೆ ಅಂತ ಹೇಳಿ ಆಕೆಯನ್ನೇ ಮಲತಂದೆ ಕೊಂದಿದ್ದ. ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದೀಗ ಒಂದಷ್ಟು ಸ್ಫೋಟಕ ವಿಚಾರಗಳು ಬೆಳಕಿಗೆ ಬರ್ತಾ ಇದೆ. ಮಲತಂದೆಯಿಂದ ಬಾಲಕಿ ಸಿರಿಯ ಹತ್ಯೆಯಾಗಿತ್ತು. ಕುಂಬಳಗೋಡು ಪೊಲೀಸರಿಂದ ಆರೋಪಿ ದರ್ಶನ್ ಬಂಧನ ಆಗಿದೆ. ವಿಚಾರಣೆಯ ವೇಳೆ ಒಂದಷ್ಟು ಸ್ಫೋಟಕ ವಿಚಾರಗಳನ್ನ ಆರೋಪಿ ದರ್ಶನ್ ಬಾಯ್ಬಿಟ್ಟಿದ್ದಾನೆ. ಬೆಚ್ಚಿ ಬೀಳಿಸುವಂತಹ ವಿಚಾರಗಳನ್ನ ದುಷ್ಟ ಕಕ್ಕಿದ್ದಾನೆ. ಪೊಲೀಸರ ವಿಚಾರಣೆಯ ಸಂದರ್ಭದಲ್ಲಿ 7 ವರ್ಷದ ಬಾಲಕಿ ಸಿರಿಯನ್ನ ಹತ್ಯೆ ಮಾಡಿ ದರ್ಶನ್ ಎಸ್ಕೇಪ್ ಆಗಿದ್ದ. ಹತ್ಯೆಯಾದ ಸಿರಿ ತಾಯಿ ಶಿಲ್ಪಾಗೆ ದರ್ಶನ್ ಜೊತೆ 2ನೇ ಮದುವೆ ಆಗಿತ್ತು. ಶಿಲ್ಪಾ ಜೊತೆ ಇರಲು ಸಿರಿಯೇ ಅಡ್ಡಿ ಆಗ್ತಾಳೆ ಅಂತ ಹೇಳಿ ಈತ ಕುಪಿತಗೊಂಡಿದ್ದ. ಸಿರಿ ಅಜ್ಜಿ ಇರೋವರೆಗೂ ಕೂಡ, ಅಂದ್ರೆ ಶಿಲ್ಪಾ ತಾಯಿ ಇರೋವರೆಗೂ ಕೂಡ ದರ್ಶನ್ ಕಿರುಕುಳ ನೀಡಿರಲಿಲ್ಲ. ಸಿರಿ ಅಜ್ಜಿ ತೀರಿ ಹೋಗ್ತಾ ಇದ್ದಂತೆ ದರ್ಶನ್ ನಿಜ ರೂಪ ಬಯಲಾಗಿದೆ. ತಮ್ಮ ಪ್ರೈವಸಿಗೆ ತೊಂದರೆ ಅಂತ ಹೇಳಿ ಬಾಲಕಿಗೆ ಟಾರ್ಚರ್ ಅನ್ನ ಕೊಡೋದಕ್ಕೆ ಶುರು ಮಾಡಿದ್ದಾನೆ. 7 ವರ್ಷದ ಸಿರಿಗೆ ನಿತ್ಯ ಕಿರುಕುಳವನ್ನ ಕೊಡ್ತಾ ಇದ್ದಂತಹ ಮಲತಂದೆ ದರ್ಶನ್. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಪ್ರದೀಪ್ ಇದೀಗ ನೇರ ಸಂಪರ್ಕದಲ್ಲಿದ್ದಾರೆ. ಪ್ರದೀಪ್, ಎಲ್ಲಿ ಸಿಕ್ಕಿಬಿದ್ದ ದರ್ಶನ್ ಪೊಲೀಸರ ಕೈಗೆ? ಪ್ರಕರಣದ ವಿಚಾರಣೆಯ ವೇಳೆ ಏನೆಲ್ಲ ಸತ್ಯಗಳನ್ನ ಆತ ಬಾಯ್ಬಿಟ್ಟಿದ್ದಾನೆ ಅಂತ ಹೇಳಿ. ಮಧುಶ್ರೀ, ಕಳೆದ ಶುಕ್ರವಾರ ಸಂಜೆ ಕುಂಬಳಗೂಡಿನ ರಾಮಚಂದ್ರದಲ್ಲಿ ನಡೆದಂತಹ 7 ವರ್ಷದ ಬಾಲಕಿ ಸಿರಿಯ ಹತ್ಯೆಯ ಆರೋಪಿ ದರ್ಶನ್ ಅನ್ನ ಈಗ ಪೊಲೀಸರು ಬಂಧನವನ್ನ ಮಾಡಿರುವಂತದ್ದು. ಈತ ತನ್ನ ಮೃತಪಟ್ಟಿದ್ದಂತಹ ಸಿರಿ ಏನಿದ್ದಾರೆ ಆಕೆಯ ತಾಯಿಯ ಜೊತೆ 2ನೇ ಮದುವೆಯಾಗಿದ್ದಂತ ಮಾಹಿತಿ ಸಿಗ್ತಾ ಇರುವಂತದ್ದು. ಆದ್ರೆ ಕಳೆದ 4 ತಿಂಗಳ ಹಿಂದೆ ಮದುವೆಯಾಗಿದ್ದಂತಹ ದರ್ಶನ್ ಮತ್ತು ಶಿಲ್ಪಾಳ ಮಧ್ಯೆ ಸಿರಿ ಈ ಬಾಲಕಿ ಇರ್ತಾಳೆ. ಈ ಬಾಲಕಿ ತಮ್ಮ ಪ್ರೈವಸಿಗೆ ಅಡ್ಡ ಆಗ್ತಾ ಇದೆ ಅಂತ ಹೇಳಿ ದರ್ಶನ್ಗೆ ಮೊದಲಿಂದನೂ ಸಹ ಆಕೆಯ ಮೇಲೆ ಕೋಪ ಇರುತ್ತೆ. ಆದ್ರೆ ಶಿಲ್ಪಾಳ ತಾಯಿ ಅಂದ್ರೆ ಅವರ ಏನು ಮೃತಳಾಗಿರುವಂತಹ ಸಿರಿಯ ಅಜ್ಜಿ ಆ ಮನೆಯಲ್ಲಿ ಇರೋ ತನಕನೂ ಸಹ ದರ್ಶನ್ ಸುಮ್ಮನೆ ಇರ್ತಾನೆ. ಆದ್ರೆ ಯಾವಾಗ ಕಳೆದ 1 ತಿಂಗಳ ಹಿಂದಷ್ಟೇ ಶಿಲ್ಪಾಳ ತಾಯಿ ನಿಧನ ಆಗ್ತಾರೆ. ಹೀಗಾಗಿ ತದನಂತರ ಆತ ಸಿರಿಗೆ ಟಾರ್ಚರ್ ಅನ್ನ ಕೊಡಲು ಶುರು ಮಾಡ್ತಾನೆ. ಬೇರೆ ಬೇರೆ ರೀಸನ್ ಗಳನ್ನ ಇಟ್ಕೊಂಡು ಆಕೆ ಆ ಚಿಕ್ಕ ಹುಡುಗಿಗೆ ಹೊಡಿತಿರ್ತಾನೆ, ಬೈತಿರ್ತಾನೆ, ಚಿತ್ರಹಿಂಸೆಯನ್ನ ಆ ಹುಡುಗಿಗೆ ಕೊಡ್ತಾ ಇರ್ತಾನೆ. ಇದೇ ರೀತಿಯಾಗಿ ಆ ಶುಕ್ರವಾರವೂ ಸಹ ಆ ಹುಡುಗಿಗೆ ಹಿಂಸೆಯನ್ನ ಕೊಟ್ಟಿದ್ದಾನೆ, ಹೊಡೆದಿದ್ದಾನೆ ಮನೆಯಲ್ಲಿ. ಈ ವೇಳೆ ಆಕೆ ಸಿರಿ 7 ವರ್ಷದ ಸಿರಿ ಆ ಮನೆಯಲ್ಲಿ ಮೃತಪಟ್ಟಿದ್ದಾಳೆ. ತಕ್ಷಣವೇ ಆ ಮನೆಗೆ ಆ ಸಮಯಕ್ಕೇನೆ ಆ ತಾಯಿ ಶಿಲ್ಪಾ ಕೂಡ ಬಂದಿದ್ದಾಳೆ. ಈ ವೇಳೆ ಆಕೆಯನ್ನ ರೂಮ್ ನಲ್ಲಿ ಲಾಕ್ ಮಾಡಿ ಎಸ್ಕೇಪ್ ಆಗಿದ್ದ. ಸದ್ಯಕ್ಕೆ ಪೊಲೀಸರು ಅವತ್ತು ಘಟನಾ ಸ್ಥಳಕ್ಕೆ ಭೇಟಿ ನೀಡಿ ಅಲ್ಲಿನ ಸಿಸಿ ಕ್ಯಾಮೆರಾಗಳನ್ನೆಲ್ಲ ಪರಿಶೀಲನೆ ನಡೆಸಿ ಮತ್ತೆ ಆತನ ಸಿಡಿಆರ್ ಸಹ ಪತ್ತೆ ಮಾಡಿ ಅದನ್ನ ಲೊಕೇಶನ್ ಅನ್ನ ಪತ್ತೆ ಮಾಡಿ ಈಗ ತುಮಕೂರಿನ ಬಳಿ ಆತನನ್ನ ಅರೆಸ್ಟ್ ಮಾಡಿ ಈಗ ವಿಚಾರಣೆಯನ್ನ ನಡೆಸ್ತಾ ಇರುವಂತದ್ದು. ಇದೇ ವಿಚಾರಣೆ ವೇಳೆ ತನಗೂ ಮತ್ತು ಶಿಲ್ಪಾಗಿದ್ದ ಸಂಬಂಧ ಮತ್ತು ತಾನು ಯಾಕೆ ಬಾಲಕಿ ಸಿರಿಯನ್ನ ಕೊಲೆ ಮಾಡಿದೆ ಅನ್ನೋ ಒಂದು ವಿಚಾರಗಳನ್ನ ಆತ ಬಾಯಿ ಬಿಡ್ತಾ ಇದ್ದಾನೆ. ಇನ್ನಷ್ಟು ವಿಚಾರಗಳು ಈ ಒಂದು ವಿಚಾರಣೆಯಲ್ಲಿ ಬಯಲಾಗುವಂತಹ ಸಾಧ್ಯತೆ ಇರುವಂತದ್ದು. ಮಧುಶ್ರೀ, ಧನ್ಯವಾದ ಪ್ರದೀಪ್ ತಮ್ಮ ಮಾಹಿತಿಗಾಗಿ.